అమ్మల కన్నా అమ్మ తిరుపతి గంగమ్మ కుప్పం నియోజకవర్గంలోనే కాదు చిత్తూరు జిల్లాలోనే ఒక బ్రహ్మాండంగా తిరుపతి గంగమ్మ దర్శనానికి జరిగేటువంటి కార్యక్రమాన్ని చూస్తూ ఉంటే చాలా సంతోషంగా ఉంది. కలియుಗ ದೈವ ಏಡುಕೊಂಡಲ ವಾಣ ವೆಂಕಟರಮಣ ತಿರುಪತಿಯ ಶ್ರೀ ತಿಮ್ಮಪ್ಪನ ಸಹೋದರಿ ಅಂತಲೇ ಹೇಳಲ್ಪಡುವಂತಹ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂನ ಆದಿ ದೇವತೆ ಆಗಿರುವಂತಹ ಶಕ್ತಿ ದೇವತೆ ಆಗಿರುವಂತಹ ಶ್ರೀ ಗಂಗಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಅದ್ಧೂರಿಯಾಗಿ ಈ ಒಂದು ತಿಂಗಳಲ್ಲಿ ನಡೆಯುತ್ತದೆ. ಸಹಜವಾಗಿ ಬೇಸಿಗೆಯಲ್ಲಿ ನಡೆಯುವಂಥ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗುತ್ತಾರೆ. ಇನ್ನು ತಿರುಪತಿ ತಿಮ್ಮಪ್ಪನಿಂದ ಅಲ್ಲಿಂದ ರೇಷ್ಮೆ ವಸ್ತ್ರವನ್ನ ಯಾರು ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೋ ಅವರು ಸ್ವತಃ ತಮ್ಮ ತಲೆಯ ಮೇಲೆ ಹೊತ್ತು ತಂದು ಆ ತಾಯಿಗೆ ಕಾಣಿಕೆಯಾಗಿ ನೀಡ್ತಾರೆ. ಸಹೋದರ ಸಹೋದರಿಗೆ ನೀಡುವಂತಹ ಒಂದು ಕಾಣಿಕೆಯಂತೆ ಈ ರೀತಿಯಾದಂತಹ ಈ ಒಂದು ದೈವಿ ಶಕ್ತಿಯ ಒಂದು ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಆಯೋಜನೆಗೊಂಡಿತ್ತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಜನ ಸಾಗರವೇ ಹರಿದು ಬಂದಿತ್ತು. ಗಂಗಮ್ಮ ತಾಯಿ ಕುಪ್ಪಂ ತಾಲೂಕಿನ ಶಕ್ತಿ ದೇವತೆ, ಇಲ್ಲಿನ ಆರಾಧ್ಯ ತಾಯಿಯು ಕೂಡ ಆಗಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಭದ್ರತೆಯಲ್ಲಿ ಆಗಮಿಸಿದಂತಹ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಮತ್ತು ನಾರಾ ಭುವನೇಶ್ವರಿ ಚಂದ್ರಬಾಬು ನಾಯ್ಡು ರವರು ದಂಪತಿಗಳ ಸಮೇತ ಭಾಗವಹಿಸಿದ್ದರು. ಪ್ರತಿ ವರ್ಷವೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಚಂದ್ರಬಾಬು ನಾಯ್ಡು ರವರು ಭಾಗವಹಿಸುತ್ತಾರೆ. ಅವರು ಮುಖ್ಯಮಂತ್ರಿಗಳು ಆದಾಗಿನಿಂದಲೂ ಕೂಡ ಪ್ರತಿ ವರ್ಷ ಇಲ್ಲಿ ತಪ್ಪದೆ ಕುಪ್ಪಂನಲ್ಲಿ ನಡೆಯುವಂತ ಗಂಗಮ್ಮ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಆ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂನಲ್ಲಿ ನೆಲೆಸಿರ್ತಕ್ಕಂತಹ ತಾಯಿ ಗಂಗಮ್ಮ ತಾಯಿ. ಗಂಗಮ್ಮನಿಗೆ ತನ್ನದೇ ಆದಂತಹ ಇತಿಹಾಸ ಇದೆ ಮತ್ತು ಶಕ್ತಿ ದೇವತೆಯು ಕೂಡ ಆಗಿದ್ದಾರೆ. ಈ ಒಂದು ಗ್ರಾಮ ದೇವತೆ ಆಗಿರುವಂತಹ ಗಂಗಮ್ಮ ತಾಯಿ ಶಕ್ತಿ ದೇವತೆಯಾಗಿ ಆರಾಧಿಸಲ್ಪಡ್ತಾರೆ. ಜಾತ್ರಾ ಸಮಯದಲ್ಲಿ ದೇವಿಯ ಮೆರವಣಿಗೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವಂತ ಡೊಳ್ಳು, ತಾಸೆ, ಕರಗ, ಪಲ್ಲಕ್ಕಿ ಉತ್ಸವಗಳು, ವಿಶೇಷ ಪೂಜೆಗಳು ಹಾಗೆಯೇ ವರ್ಷದಿಂದ ವರ್ಷಕ್ಕೆ ಭಕ್ತರುಗಳು ಹರಕೆಯನ್ನು ಹೊತ್ತಿರ್ತಾರೆ. ಆ ಒಂದು ಹರಕೆಯನ್ನು ತೀರಿಸಲು ಇಲ್ಲಿಗೆ ಆಗಮಿಸುತ್ತಾರೆ. ಇನ್ನು ಈ ಒಂದು ತಾಯಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ, ವಿವಿಧ ಪುಷ್ಪಗಳಿಂದ ಅಲಂಕಾರ ಆ ತಾಯಿಯ ಶಕ್ತಿಯನ್ನ ಮತ್ತು ಆ ತಾಯಿಯ ಸೌಂದರ್ಯವನ್ನ ಇಮ್ಮಡಿಗೊಳಿಸಿತು. ಈ ಒಂದು ರಾತ್ರಿ ವೇಳೆ ಜನಪದ ನೃತ್ಯಗಳು, ಹರಿಕತೆಗಳು, ಭಜನೆಗಳು ಹಾಗೆಯೇ ಈ ಒಂದು ಪ್ರಾರ್ಥನೆಗಳು ವಿಶೇಷವಾಗಿ ಈ ಗಂಗಮ್ಮ ತಾಯಿಗೆ ಸಲ್ಲಿಸ್ತಾರೆ. ಆ ಎಲ್ಲ ಕಾರ್ಯಕ್ರಮಗಳ ಆ ದೃಶ್ಯಗಳನ್ನ ನೋಡೋಣ ಬನ್ನಿ. అమ్మల కన్నా అమ్మ తిరుపతి గంగమ్మ కుప్పం నియోజకవర్గంలోనే కాదు చిత్తూరు జిల్లాలోనే ఒక బ్రహ్మాండంగా తిరుపతి గంగమ్మ దర్శనానికి జరిగేటువంటి కార్యక్రమాన్ని చూస్తూ ఉంటే చాలా సంతోషంగా ఉంది. ఈ సంవత్సరం అయితే ఈ ప్రోగ్రాం చాలా బాగా జరుగుతుంది. పుణ్య దంపతులైనటువంటి గౌరవ ముఖ్యమంత్రి వర్యులు సతీ సమేతంగా వచ్చి తిరుమల తిరుపతి దేవస్థానం పట్టు వస్త్రాలు కూడా సమర్పించి దర్శనం చేసుకొని కూడా వెళ్ళడం జరిగింది. నేను ఈ దేవాలయంలో ఈ యొక్క తిరుపతి గంగమ్మ గారిని ప్రార్థిస్తూ కుప్పం నియోజకవర్గంలోని ప్రజలు సుఖ సంతోషాలతో ఉండాలని, ఈసారి వర్షాలు బాగా పడాలని, కృష్ణమ్మ జలాల్ని చంద్రబాబు నాయుడు గారు ఇక్కడికి తెస్తే ఆ యొక్క చెరువులు మరలా కూడా నిండి బాగా పంటలు పండాలని చెప్పి నేను తిరుపతి గంగమ్మ గారిని కోరుతూ
ప్రజలందరూ కూడా సుఖ సంతోషాలతో ఉండాలని చెప్పి మనస్ఫూర్తిగా కూడా కోరుకుంటూ ఈ యొక్క చైర్మన్ కానీ సభ్యులు కానీ చాలా బాగా ఏర్పాట్లన్నీ చేశారు కాబట్టి వారికి కూడా హృదయపూర్వకంగా అభినందనలు కృతజ్ఞతలు కూడా తెలియజేస్తూ తిరుపతి గంగమ్మని మరొక్క మారు కుప్పం నియోజకవర్గ ప్రజలు సుఖ సంతోషాలతో ఉండాలని ಪ್ರಾರ್ಥಿಸುತ್ತಾರೆ. ಇನ್ನು ಗಂಗಮ್ಮ ತಾಯಿ ಕೇವಲ ಕುಪ್ಪಂಗೆ ಮಾತ್ರ ಸೀಮಿತಳಲ್ಲ ಅಥವಾ ಆಂಧ್ರಕ್ಕೆ ಮಾತ್ರ ಸೀಮಿತಳಲ್ಲ. ಕರ್ನಾಟಕದಲ್ಲೂ ಕೂಡ ಆಕೆಯ ಭಕ್ತರಿದ್ದಾರೆ. ಕರ್ನಾಟಕದ ಕೋಲಾರ, ಮುಳಬಾಗಿಲು, ಬಂಗಾರಪೇಟೆ ಮುಂತಾದ ಕಡೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಆ ಒಂದು ಜಾತ್ರಾ ಮಹೋತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಗಂಗಮ್ಮ ತಾಯಿಯನ್ನ ಗ್ರಾಮ ರಕ್ಷಕ ದೇವಿಯ ಮಹೋತ್ಸವ ಅಂತಲೂ ಕೂಡ ಆಚರಿಸುತ್ತಾರೆ. ಈ ಒಂದು ತಾಯಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಅಥವಾ ತಾಯಿಯ ದರ್ಶನದಿಂದ ಆರೋಗ್ಯ, ಮಳೆ, ಬೆಳೆ ಮತ್ತು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುತ್ತೆ ಅಂತ ಹೇಳಿ ಈ ತಾಯಿಯನ್ನ ಸಾಂಪ್ರದಾಯಿಕವಾಗಿ ಪೂಜಿಸಲಾಗುತ್ತೆ ಮತ್ತು ಆರಾಧಿಸುತ್ತಾರೆ. ಆ ಒಂದು ತಾಯಿಯ ಉತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಒಟ್ಟಿನಲ್ಲಿ ತಾಯಿ ಶಕ್ತಿ ದೇವತೆ ಆಗಿರುವಂತ ಗಂಗಮ್ಮ ತಾಯಿಯ ಈ ಒಂದು ಅದ್ದೂರಿಯಾದಂತ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಶಕ್ತಿ ದೇವತೆಯ ಆರಾಧನೆಯನ್ನ ಶ್ರದ್ಧಾ ಭಕ್ತಿಗಳಿಂದ ಆಂಧ್ರದಲ್ಲಿ ಆಚರಿಸಲಾಯಿತು. ಆ ತಾಯಿಯ ದರ್ಶನ ಪಡೆದಂಥವರು ಹಾಗೆಯೇ ಆ ತಾಯಿಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ಒಳಿತಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.